ಏನು? ಇಸ್ರಾಮ್ ಗೌಡ, ಇಸ್ರಾಮ್ ಬಾಬು ಗೌಡ ಅಂತೇಳಿ. ಇಸ್ರಾಮ್ ಬಾಬು ಗೌಡ. ಹೌದು. ಹಾಂ. ನಿಮ್ಮದು ಯಾವುದು ಜನಾಂಗ? ಹಲಕ್ಕಿ. ಹಾಲಕ್ಕಿ ಗೌಡ್ರು. ಹೌದು. ಹಾಂ. ಇದು ಹೇಗೆ ಬಂತು ಇದು ನಿಮಗೆಲ್ಲ? ತಾತನ ಕಾಲದಿಂದ ಕಲ್ಲಿನ ಮೂರ್ತಿ ಕೊರಿತಾ ಬಂದಿದ್ದರು. ಹಾಂ. ಹಾಗೆ ನಾನು ಒಂದು ಕಟ್ಟಿಗಿದ್ದಕ್ಕೆ ಒಂದು ಬೇರುಗಳಿಗೆ ಸ್ವಲ್ಪ ಕೊರದಿ ಒಂದು ಆಕಾರ ಮಾಡಿದೆ. ಹಾಂ. ಅವಾಗ ನಮ್ಮ ಅಧಿಕಾರಿಗಳು ಬಂದಾಗ ಅದು ನೋಡಿ ಇದು ಮುಂದುವರ್ಸ್ಕೊಂಡು ಹೋಗಿ ಇದು ಭಾಳ ಒಳ್ಳೆ ಕಲೆ ಅಂತೇಳಿ ನನಗೆ ಹೇಳಿದರು. ಡಿಸರು ಪ್ರಸನ್ನ ಕುಮಾರ್ ಬಂದಿದ್ದರು. ಹಾಂ. ಅವಾಗಿಂದ ನಂಗೆ ಮತ್ತೆ ಕಲೆ ಬೆಳೀತಾ ಹೋಯ್ತು. ಅವರೊಂದು ಕೋರ್ಸ್ಕೊಳ್ಳಕ್ಕೂ ಅಧಿಕಾರಿಗಳು ಭಾಳಷ್ಟು ಇದು ಈ ಚಿತ್ರದ ಬಗ್ಗೆ ಹೇಳಿ. ಈ ಫಾರೆನ್ಸ್ ಇದು ಅವರು ಒಬ್ಬಳು ಒಂದು ಈ ಥರದ ಹುಡುಗಿ ಒಬ್ಬಳೇ ಬಂದಳು. ಯಾರನ್ನೂ ಕೇಳಲಿಲ್ಲ. ತಾನು ಮ್ಯಾಪ್ನೆಲ್ಲ ಗುಡ್ಡೆಗೆ ಹೋಗಿ ಆಮೇಲೆ ವಾಪಸ್ ಬಂದರು. ನಾನು ಅದು ಏನೋ ಒಂದು ಟೀ ಕುಡಿತನೇನೋ ಅಂತದ್ದು ಒಂದು ಮಾತು ಗೊತ್ತಾ ಹೇಳಿದರು. ಅವಾಗ ಇಲ್ಲ ಕುಂತಿ ಇದೆಲ್ಲ ಮಾಡಿದ್ರು. ನೋಡಿ ಕಡೆ ಅದೇನೋ ಒಂದು ಗೊಂಬೆ ಮಾಡಿದ್ರು. ನೆಕ್ಸ್ಟ್ ಮತ್ತೆ ಸ್ವಲ್ಪ ಅವ್ರದ್ದೇ ಜನ ಬಂದು ಇದ್ರ ಕೊಡಿ ಭಾಳಷ್ಟು ಫೋಟೋ ಹೊಡೆದು ಬಂದು ಹೋಗಿದ್ರು. ಇದು ಈ ಚಿತ್ರಗಳ ಬಗ್ಗೆ ಹೇಳಿ. ಈಗ ಇದು ಒಂದು ಮದುಮಗಳು ಅಂತೇಳಿ ಹೀಗೆ ಮಾಡಿದ್ದಿದೆ. ಇದು ಮದುಮಗಳ ಇದು? ಅದೊಂದು ಕುಸ್ಸಿ ಪಡ್ಲಿ ಎಲ್ಲ ಜನ ಬಂದವರು ಫೋಟೋ ಹೊಡೆಯಲಿಕ್ಕೆ. ಅದಕ್ಕೆ ಬಹಳ ಪ್ರೀತಿಯಿಂದ ಫೋಟೋ ಹೊಡ್ಕೊಂಡು ಹೋಗ್ತಾರೆ. ಯಾರೇ ಬಂದು ಹೋಗ್ಲಿ ತಂಗಿ ಒಂದೂವರ ತಂಗಿ ಅಂತಾರೆ, ಯಾವ್ದ್ಯಾವ್ದೋ ಹೇಳಿ ಖುಷಿ ಪಡ್ತಾರೆ. ಹೌದು. ಇದು ಹಾಗೆ ಮಾಡಿದ ಕೂಡಲೇ ಬಹಳ ಜನರಿಗೆ ಈ ತರ ಮಾಡಿ ಇಡಬೇಕು ಎಂಬುದು ಒಂದು ಹೇಳಿದ ಕೂಡಲೇ ನನಗೂ ಒಂದು ಖುಷಿನೇ. ಅದು ನಾನು ರೊಕ್ಕದ ಬಗ್ಗೆ ಯಾವುದು ಯೋಚನೆ ಮಾಡ್ತೇನೆ. ಖುಷಿ ಬಗ್ಗೆನ ಯಾರು ಬಂದ್ರು ಹಾಗೇನ. ಇದು ಮದುಮಗಳು ಅಂತಲ್ಲ? ಮದುಮಗಳು ಇದು ಏನು ಶಿವರಾಜ್ ಕುಮಾರ್? ನಾನು ಒಂದು ಗೊಂಬೆ ಕೊರಿತಾ ಇದ್ದಿದೆ. ಹಾಗೆ ನಮ್ಮ ಮಕ್ಕಳು ಬಂದು ಅಪ್ಪ ಈ ಸಲ ಪುನೀತ್ ರಾಜ್ಕುಮಾರ್ ಇಲ್ವಲ್ಲ ಅಪ್ಪು, ಅವ್ರದ್ದೊಂದು ಎಲ್ಲ ಕಡೆ ಮಾಡ್ತಾ ಇದ್ದೀರಲ್ಲ, ನೀವೊಂದು ಮಾಡಬೇಕೀಗ ಅಂತೇಳಿ ನಾನು ಕೊರಿತಾ ಉಳಿದೆ. ಅದು ಸ್ವಲ್ಪ ಮೆಟ್ಟಿಗೆ ಏನೋ ಹೆಚ್ಚು ಕಡಿಮೆ ಆಗಿದೆ ಗೊತ್ತಿಲ್ಲ. ಇಲ್ಲ, ಚೆನ್ನಾಗಿ ಬಂದಿದೆ. ಹೌದು. ಅದು ಫೋಟೋ ಇದೇ ಕೊಟ್ಟರು. ನಾನು ಈ ಥರನೇ ಸಣ್ಣ ವಯಸ್ಸೇನು ಇರಬಹುದು ಅವಾಗ ಅದು ಕೊಟ್ಟಿದ್ದೇನೆ. ಇದು ಹಾಗೆ ನಮ್ಮ ಟ್ರಾಫಿಕ್ ಪೊಲೀಸರು ಇಲ್ಲೆಲ್ಲ ಬಂದ ಕೂಡಲೇ ಅವ್ರಿಗೊಂದು ನಾನು ಗೌರವ ಕೊಟ್ಟು ಮತ್ತೊಂದು ಲಾಠಿದು ಪೊಲೀಸ್ ಇದಿತ್ತು. ಇದು ಅದೆಲ್ಲ ಖುಷಿ ಪಟ್ಟಿ ಅವರು ನನಗೆ ಭಾಳ, ನಾನು ಆ ಕಾಕಿ ಬಟ್ಟೆ ಮೇಲೆ ಭಾಳ ಅವ್ರಿಗೆ ನಾವು ಅಭಿಮಾನ. ಹೌದು. ಹಾಗೇನ ಅಭಿನಂದನ್ ಆ ಪಾಕಿಸ್ತಾನದಲ್ಲಿ ಏನೋ ಹೆಲಿಕಾಪ್ಟರ್ ಮೇಲೆ ಹಾರಿದ್ರು ಅಂತ ಹೇಳಿದ ಕೂಡಲೇ ನನಗೆ ಫೋಟೋನೇ ಸಿಕ್ಕಲಿ. ಹೀಗಿರ್ಬೇಕು ಅಂತ ಒಂದು ಟಿವಿಯಲ್ಲಿ ಸ್ವಲ್ಪ ನೋಡಿದೆ. ಅವಾಗ ಇದು ಅಭಿನಂದನ್ ಅದು ಬಿದ್ದಿದ್ರಿ ಅಂತಲ್ಲ, ನಮ್ಗದು ಹೇಳಿದ್ ಕೇಳಿದ್ ಗೊತ್ತಿಲ್ಲ. ದೇಶ ಕಾಯೋರು ಅಂತೇಳಿ ಹೆಮ್ಮೆ ಪಡಲಿ ಅಂತೇಳಿ ಮಾಡಿದೆ. ಇದು ನಮ್ಮ ಕಾಡಿನಲ್ಲಿ ಬಹಳಷ್ಟು ನಮ್ಮ ಇದಕ್ಕೆ ನಮ್ದು ಸುಮಾರು ಒಂದು ಅಂಕೋಲ ಕುಮಟಾ ಆ ಕಾಡು ಎಲ್ಲರೂ ಒಂದು ನಮ್ಮ ಈ ಮೂರ್ತಿ ಇದೆ ಇಲ್ಲಿ ನಮ್ಮ ಗುಡ್ಡದೆಲೆಯಲ್ಲಿ ದೇವಸ್ಥಾನ, ಅದರಲ್ಲಿ ಎಲ್ಲ ಹಾಕಿಟ್ಟಿ ಅವರು ಪೂಜಿಸ್ತಾರೆ. ಇಲ್ಲ ಅಂದ್ರೆ ಒಂದು ಜಾತ್ರೆಗೆ ಸುಮಾರು 2-3 ಸಾವಿರ ಜನ ಬರ್ತಾರೆ. ಇದ್ದಾರೆ ಗೊಂಬೆ ಇದೆ. ಅದು ನೋಡಿ ಮಾಡಿ ಈ ಕಲ್ಲನ್ನು ಒಂದು ಮಾಡ್ಬೇಕಂತೇಳಿ ಮಾಡಿಟ್ಟಿದ್ದೇನೆ. ಈ ಸಲ ಮಾಡ್ತಾರೆ, ಅವ್ರು ಕುಳಿಸ್ತಾರೆ. ಇದು ನಂಗೆ ಇದು ಹಾರನ್ ಬಿಲ್ ಅಂತ ನಂಗೆ ಅವರು ರಂಜಾರಿ ಫಾರೆಸ್ಟ್ ಇವ್ರು ಬಂದಾಗ ಕೇಳಿದ್ರು, ಇಲ್ಲಿ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ ಇದು ಅಂತೇಳಿ. ಏನ್ ಹೇಳ್ತೀರಿ ಸೇರು? ನಾವು ಸರಿ ಹಾಗೆ ಹೇಳಿದ ಕೂಡಲೇ ಇಲ್ಲವೇ ಇಲ್ಲ ಅಂತೇಳಿ ನಾವು ಫೋಟೋ ತತ್ತವರೆಗೂ ಅವರು ನಾನು ಇದು ಮಾಡಿಟ್ಟಿದ್ದೆ. ಹೌದಲ್ಲ ಅಂತ ಹೇಳಿದ್ರು. ಇದು ನೀವೆಲ್ಲಿ ಫೋಟೋದಲ್ಲಿ ನೋಡಿ ಇಲ್ಲ, ನಮ್ಮ ಊರಿನಲ್ಲಿ ಇದೆ ಬಹಳಷ್ಟು ಇದು. ಗಿಡದ ನಾನು ಕುಂತಲ್ಲಿ ನೋಡಿದೆ ನಾನು. ಅವ್ರಿಗೆ ಹೇಳಿದ ಕೂಡಲೇ ಅವ್ರು ನಂಬಲಿಲ್ಲ ಆಗಿತ್ತು, ಇಲ್ಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರು. ಈ ಅಜ್ಜಿ ಬಗ್ಗೆ ಹೇಳಿ. ಈ ಅಜ್ಜಿ ನಮ್ಮ ಹಾಲಕ್ಕಿ ಪದ್ಮಶ್ರೀ ಇದು ಬಂದಿತ್ತಲ್ಲ, ಪ್ರಶಸ್ತಿ ಬಂದಿತ್ತಲ್ಲ, ಅವಾಗಿಂದ ಒಂದು ಗೊಂಬೆ ಮಾಡಿ. ಅವ್ರ ಹೆಸರು ಹೇಳಿ. ಸುಕ್ರಜ್ಜಿ ಅಂತ. ನಿಮ್ಮ ಹಾಲಕ್ಕಿಯ ಇದಕ್ಕೆ ಪದ್ಮಭೂಷಣನು ಬಂದಿದೆ. ಇವರು ಏನು ಮದ್ಯಪಾನ ನಿಷೇಧ ಎಲ್ಲ ಅವರು ಒಂದ್ಸಲ ಅಂಕೋಲದಲ್ಲಿ ಹೋರಾಡಿದ್ರಂತೆ. ಅದು ಕೇಳಿದ್ ನಾನು, ನನ್ಗೆ ಗೊತ್ತಿಲ್ಲ. ಈ ಮದ್ಯಪಾನ ನಿಲ್ಸ್ಬೇಕಂತೇಳಿ ಎಲ್ಲಾ ಒಟ್ಟಿಗೆ ಜನ ಸೇರಿ ಅದು ಸ್ವಲ್ಪ ತಮ್ಮ ಏರಿಯಾದಲ್ಲಿ ನಿಲ್ಸಿದ್ರಂತ. ಸುಕ್ರಜ್ಜಿ ಆ ತರದ್ದು ಹೋರಾಡಿದ್ರಂತ. ಹೌದು, ಅದು ನನಗೆ ಸ್ವಲ್ಪ ಮಾಹಿತಿ ಬಂದಿತ್ತು. ಹಾಗೆ ಈ ಗನ್ನೆಲ್ಲ ನಮ್ಮ ಸರ್ಕಾರದವರು ನಮ್ಗೆ ತಂದೆಯವರಿಗೊಂದು ಲೈಸೆನ್ಸ್ ಕೊಟ್ಟಿದ್ರು. ಹೌದು. ಅವಾಗ ಕಡೆಗೆ ನಮ್ಮ ತಂದೆಯವರು ಯಾವಾಗೂ ಇಲೆಕ್ಷನಿಗೆ ಹೋಗಿ ಬಂದು ಅದು ಯಾರು ನಂಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಅಂತೇಳಿ ನಮ್ಗೆ ಗೊತ್ತಿಲ್ದೇನೆ ಇದು ಕೊಟ್ಬಿಟ್ಟಾರ ಅವರು, ಒಪ್ಪಿಸಿದ್ರು. ಅದು ಕಡೆಗೆ ನಾನು ಅದೇನ ಒಂದು ವಿಚಾರಕ್ಕೆ ನಾನು ಹಿಂಗೆ ಕೊರಿತಾ
ಆ ತರ ಓ ಒಂದು ಇದು ಒರಿಜಿನಲ್ ಗನ್ ಅಲ್ಲ. ಇಲ್ಲ 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 ನಾನು ಡಮ್ಮಿಂಗ್ ಮಾಡಿಟ್ಟಿದ್ದೇನೆ. ಹಾಂ ಹಾಂ. ಹೌದು, ಆವಾಗ ಅಧಿಕಾರಿ ಎಲ್ಲ ಬಂದಾಗ ಬಹಳ ಚೆನ್ನಾಗಿದೆಯಲ್ಲ. ಇವರು ನಿಮ್ಮ ಮನೆಯವರ? ಹಾ ಹೌದು, ನಮ್ಮ ಕರೀರಿ. ಬರ್ರಿ. ಏನು ನಿಮ್ಮ ಹೆಸರು? ನಮಸ್ಕಾರ. ನಮಸ್ತೆ ಅಮ್ಮ, ನಿಮ್ಮ ಹೆಸರೇನು? ಚಿತ್ರಾಂಗಿ. ಹಾಂ, ಚಿತ್ರಾಂಗಿ. 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 ಹಾಂ, ಚಿತ್ರಾಂಗಿ. ನೀವು ಚಿತ್ರಾಂಗಿ ಇಸ್ಲಾಂ ಗೌಡ. ವಿಶ್ರಾಮ್. ಹಾ, ಇಸ್ಲಾಂ. ಇದೇನು ಮುಸ್ಲಿಂ ಹೆಸರಿದ್ದಂಗೆ ಇದೆಯಲ್ಲ? ಇಲ್ಲ, ವಿಶ್ರಾಮ್. ವಿಶ್ರಾಮ್. ಹಾಂ, ವಿಶ್ರಾಮ. ಹಾಂ 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 ಹಾಂ, ಸರಿ. ಇದು ಈ ಮಾಸ್ಕ್ಗಳು ಏನೋ ಮಾಡಿದ್ರಲ್ಲ, ಇದೇನಿದು? ಇದು ನಮ್ಮ ಈ ಹೋಳಿ ಹಬ್ಬಕ್ಕೆ ಬಳಸಿದ ನಮಗೆ ವರ್ಷಲೂನ ಇದು ಬೇಡಿಕೆ ಬರ್ತದೆ. ಬೇರುಗಳಿಂದ ಕೊರತಿ ಅದು ಸುಗ್ಗಿಗೆ ಬೇಕಾಗ್ತದೆ. ಅವಾಗ ನಾವೆಲ್ಲ ಒಂದೊಂದು ಕೊರತಿ. ಈ ಮುಖವಾಡಗಳಿಗೆ ಹೆಸರೇನಾದ್ರು ಇದೆಯಾ? ಕರಡಿ ಮುಖ ಅಂತೇಳಿ. ಕರಡಿ ಮುಖ. ಹೌದು, ಅದು ಅದು ಬೇರೆ ಬೇರೆ ಎಲ್ಲ ಮುಖ. ಇದು ಯಾವುದು? ಸಿಂಹದ ಮುಖ. ಸಿಂಹದ ಮುಖ. ಹೌದು. ಮತ್ತೆ ಇನ್ಯಾವ್ದು ಮಾಡಿದ್ದೀರಾ? ಇಲ್ಲ, ಮಾಡಿದ್ದೆ. ಅದು ಕೆಳಗಡೆ ಯಾವುದು? ಇನ್ನೊಂದು ಸೇಮ್ ಇದೆ ಅದು. ಅದು ತೆಗೀರಿ. ಇದು ಸಿಂಹದ ಮುಖ. ಸರಿ. ನಮ್ಮ ಒಂದು ನಾನು ಕಟ್ಟಿಗೆ ಒಳ್ಳೆದನ್ನೇ ಗರ್ಸುದಿಲ್ಲ. ಅದು ಏನೋ ಎಲ್ಲ ಅದು ಸಿಕ್ತು ಬೇರ್ಗಳಂತೇಳಿ ಒಂದು ಮುಖ ಬರುವಂಗಂದ್ರೆ ಆ ಮುಖದ ತರ ಒಂದು ಸಿಂಹ ಅಂತೇಳಿ. ಅದ್ಯಾವ್ದು ಇದು ಸಣ್ಣ ಪ್ರಾಣಿ? ಅದು ನಮ್ಮ ಕಾಡಿನಲ್ಲಿ ಇದು ಕಾನ್ ಬಕರಿ ಅಂತ ಉಳಿತದೆ. ಕಾನ್ ಬಕರಿ. ಹಾ, ಕಾನ್ ಬಕರಿ. ಹೌದು, ಅದು ಕಾನ್ ಬಕರಿ. ಇದು ಆಕ್ಚುಲಿ ಕಾಡು ಕುರಿ. ಅದು ಕಾಡು ಕುರಿ. ಕಾಡು ಕುರಿ. ಇದು ಯಾರು? ಇದು ಎಲ್ಲರೂ ಕಾಣಿಸ್ತಾರಲ್ಲ, ಅದೊಂದು ಅವರು ಲೇಡೀಸ್ ಪೊಲೀಸರಿಗೆ ಒಂದು ಖುಷಿ ಪಡ್ಲಿ ಅಂತೇಳಿ ಅದೊಂದು ಮಾಡಿಟ್ಟಿದ್ದೆ. ಅದು ನಮ್ಮ ಆ ಕಡೆಯಿಂದ ಇದು ಕಬ್ಬೆಕ್ಕು. ಇದು ಅಲ್ಲ, ಅದು ಪಿಸೋ ಅಂತೇಳಿ. ಇದು ಕಬ್ಬೆಕ್ಕು ಅಂತ ಹೇಳ್ತಾರೆ. ಕಬ್ಬೆಕ್ಕು ಅಲ್ಲ, ಪಿಸೋ ಬರ್ಕ ಅಂತವೆ ನಾವು. ಬರ್ಕ. ಇದು ನಾಯಿ ಅಲ್ಲ ಇದು? ಇದು ನಾಯಿ. ಅಲ್ಲಿ ಹುಲಿಗಳಿದೆ. ಇದು ಬರ್ಕ ಅಂತ. ಇದನ್ನ ತಿಂತಾರೆ ಜನ. ಜನ ತಿಂತಾರೆ. ಇದು ಮೊದಲೆಲ್ಲ ಬಲ ಹಾಕೊಂಡೆ ಅದಕ್ಕೆ ಜನ ಬಾಳಾಗಿತ್ತು. ಈಗೆಲ್ಲ ಆ ತರ ಏನಿಲ್ಲ. ಆ ಕಡೆ ಇದೆ ಮುಖ. ಅದು ಇದು ಹಿಂಗೆ ಮಾಡಿದೆ. ಅದು ಆ ಕಡೆ ಮುಖ ಇದೆ. ಇದು ಯಾರು? ದೂರ್ವಾಸ ಮುನಿ ಅಂತಲ್ಲ? ಅಲ್ಲ, ನೀವು ಈ ನಗರದ ಜೀವನದ ಇಷ್ಟು ಯಾವುದೇ ಸಂಬಂಧಲೇ ಇಲ್ದಲೇ ಇರೋಂಥ ಈ ಊರಿನಲ್ಲಿ, ಈ ಊರ ಹೆಸರೇನು? ಗುಡ್ಡಹಳ್ಳಿ. ಗುಡ್ಡ ಮೇಲೆ ಗುಡ್ಡಹಳ್ಳಿ. ಗುಡ್ಡಹಳ್ಳಿ. ಈ ಗುಡ್ಡಹಳ್ಳಿನಲ್ಲಿ ನೀವು ಇಷ್ಟು ಹೂ ಗಿಡಗಳೆಲ್ಲ ಬೆಳೆಸ್ಕೊಂಡು ಇದನ್ನು ಈ ಕಲೆ ಆರ್ಟ್ ಮಾಡ್ತಾ, ನೀವು ನಿಜವಾದ ಕಲಾಪ್ರೇಮಿ ಅಥವಾ ಕಲಾವಿದ. ಕಾಳ ಅಕ್ಷರ ನಮಗೆ ಕಲೀಲಿಲ್ಲ. ಒಂದು ಅಕ್ಷರನೇ ಬರಲ್ಲ. ಸೈನು ಮಾಡಕ್ ಬರಲ್ವಾ? ಹಾಗೆ ಬರ್ತದೆ. ತಿದ್ದಿ ಒಂದು ಸೈನ್ ಮಾಡ್ಲಿಕ್ಕೆ ಬರ್ತದೆ. ಸೈನ್ ಗುರುನೇ ಸಿಗ್ಲಿಲ್ಲ, ಶಾಲೆಯನ್ನು ಸಿಗ್ಲಿಲ್ಲ, ಇದಕ್ಕೂ ಸಿಗ್ಲಿಲ್ಲ, ಕಲಾವಿದಕ್ಕೂ. ಆದರೆ ಇವತ್ತು ಈ ಊರಿಂದ ಕಾರವಾರಕ್ಕೆ ಇಷ್ಟು ಹತ್ರ ಇದೆ. ಆದರೆ ದಿವಸ 6 ಕಿಲೋಮೀಟ್ರ್ ನಡಿಬೇಕಾ? ಗುಡ್ಡ 5 ಕಿಲೋಮೀಟ್ರ್ ಆಗ್ತದೆ. 5 ಕಿಲೋಮೀಟ್ರ್ ಆಗುತ್ತೆ. ಆದರೆ ನಮಗೆ ಇಲ್ಲಿಗೆ ನಡ್ಕೊಂಡು ಬರೋಷ್ಟ್ರೊಳಗಡೆ ಸುಸ್ತಾಗೋಯ್ತು ನಮಗೆ. ನಾವು ಡೈಲಿ ಹೋಗಿ ಬರಬೇಕು. ಹೌದು. ಆದರೆ ಇಲ್ಲಿಯ ಶಾಲೆ, ಇಲ್ಲಿಯ ಮಕ್ಕಳು ಆದರೆ 7ನೇ ತರಗತಿ ಓದ್ತಾರೆ. ಆಮೇಲೆಲ್ಲ ಕೆಳಗಡೆ ನಮ್ಮ ಅಜ್ಜಿ ಮನೆಯಲ್ಲಿ ಅವರು ಇದರಲ್ಲಿ ಸುಮಾರು ಜನ ಹಾಕಿದ್ದಾರೆ. ಎಲ್ಲರೂ ಇಲ್ಲಿ 7ನೇ ತರಗತಿನೂ ಇಲ್ಲ, 1ನೇ ಕ್ಲಾಸ್ನಲ್ಲಿ ಬೇರೆ ಕಡೆ ಹಾಕಿದವರು ಇದ್ದಾರೆ. ಹೌದಾ? ಕಾಲೇಜ್ ಅಂಕೋಲವರೆಗೂ ಇದ್ದಾರೆ. ಅಂಕೋಲ. ಆದರೆ ಇಲ್ಲಿ ಶಾಲೆ ಮಕ್ಕಳು 10 ಜನ ಇದ್ದಾರಂತೆ. ಹೌದು. ಇವತ್ತು ಕನ್ನಡ ರಾಜ್ಯೋತ್ಸವ ತುಂಬ ಚೆನ್ನಾಗಿ ಮಾಡಿದ್ರು. ಹೌದು. ನಾವು ಕನ್ನಡ ಇದಕ್ಕೆ ಅಂತ ಹೇಳಿದ್ರೆ ಊರು ಅಜ್ಜಿ ಏನು ಅಂತ ಹೇಳುವುದಿಲ್ಲ. ಎಲ್ಲರೂ ಒಟ್ಟಿಗೆ ಅಲ್ಲಿ ಹೋಗುದು ಶಾಲೆಗೆ. ಜನವರಿ 26 ಎಲ್ಲ ಪ್ರತಿಯೊಂದು ಈ ಶಾಲೆ ಕಾರ್ಯಕ್ರಮ ಇದ್ರೆ ನಾವು ಒಟ್ಟಿಗೆ ಸೇರ್ ಮಾಡುವುದು. ಒಂಥರ ಊರಿನ ಹಬ್ಬದ ರೀತಿ ಕನ್ನಡ ರಾಜ್ಯೋತ್ಸವ ಆಗಲಿ, ಸ್ವತಂತ್ರ ದಿನಾಚರಣೆ ಆಗಲಿ, ಇದನ್ನು ಮಾಡ್ತೀರಾ? ಎಲ್ಲ ಮನೆಯವರು ಮಾಡ್ತೀರಾ? ಆಮೇಲೆ ಆ ಶಾಲೆಗೆ ಬಣ್ಣ ಎಲ್ಲ ಹೊಡೆದಿದ್ದು ನೀವೇ ಅಂತಲ್ಲ? ಅದು ಪ್ರತಿಯೊಬ್ಬರು ಇದು ಮಾಡಿದ್ದಾರೆ. ಎಲ್ಲದಕ್ಕೂ ಹೆಲ್ಪ್ ಮಾಡ್ತೀವಿ ನಾವು. ಶಾಲೆ ಬಗ್ಗೆ ಅಂದ್ರೆ ಅಷ್ಟು ಕಾಳಜಿ. ನಮ್ಮ ಮಕ್ಕಳಿಂದ ನಾವು ಹೋಗೋಕಾಗ ಇದಿಲ್ಲ. ನಮ್ಮ ಮಕ್ಕಳು ಕೆಳಗಡೆ ಹೋಗ್ತವೆ, ದೊಡ್ಡಾದವರು ಆ ಪ್ರಶ್ನೆನೇ ಇಲ್ಲ. ಮಕ್ಕಳ ಶಾಲೆ ಬಹಳ ಖುಷಿ ನಮಗದು. ಸರಿ. ಇಲ್ಲಿ ಹುಲಿ ಇದೆ. ಇಲ್ಲಿ ಮೊಸಳೆ ಇಟ್ಟಿದ್ದೀರಾ? ಹೌದು, ಇದು ಮೊಸಳೆ. ಚೆನ್ನಾಗಿ ಮಾಡಿದ್ದೀರಾ ನೀವು.
ನಿಮ್ಮದು ತವ್ರ ಮನೆ ಯಾವುದು? ಬಿಡ್ಗ ಬೆಳಗ್ಗೆ ಅಂದರೆ ಎಷ್ಟು ದೂರ ಆಗುತ್ತೆ ಇಲ್ಲಿಗೆ? ಇಲ್ಲಿ ಇಲ್ಲಿ ಬೆಳಗ್ಗೆ ಕಾರವಾರ ಬರ್ತದೆ. ಹಾಂ ಸರಳ ಬರ್ತದೆ. ಹಾಂ. 5 ಕಿಲೋಮೀಟರ್. ನಿಮಗೆ ಎಷ್ಟು ಜನ ಮಕ್ಕಳು? 4 ಹಾಂ. ಅವರೆಲ್ಲ ಏನು ಮಾಡ್ತಾ ಇದ್ದಾರೆ? 3 ಹುಡುಗಿರು, 1 ಹುಡುಗ. ಹಾಂ ಹುಡುಗ ಅಲ್ಲಿ ಕಂಪ್ನಿಯಲ್ಲಿ ಇದ್ದಾನೆ ಕೆಳಗಡೆ ಹಾಂ ಬಿಡ್ಗಾದಲ್ಲಿ. ಹಾಂ ಮತ್ತು ಹುಡುಗಿಯರು ಲಗ್ನ ಮಾಡಿಕೊಟ್ಟಿದ್ದೇವೆ ಒಂದು 3 ಹುಡುಗರು. ಹಾಂ. ಎಲ್ಲ ಹಾಲಕ್ಕಿ ಗೌಡ್ರು. ಹಾಂ. ಅದಕ್ಕೆ ನಾವು ಅಂದರೆ ಹಾಲಕ್ಕಿ ಗೌಡ್ರು ಜನಸಂಖ್ಯೆ ಎಷ್ಟಿದೆ ಇಲ್ಲಿ? ಇಲ್ಲಿ ಎಷ್ಟಿದೆ ಇಲ್ಲಿ ನಮ್ಮ ಒಂದೇ ಇದು ಅದು ನಮ್ದು. ಅಲ್ಲಲ್ಲ, ಇಡೀ ಜಿಲ್ಲೆನಲ್ಲಿ ಹಾಲಕ್ಕಿ ಜನಾಂಗಗಳು ಎಷ್ಟು ಸಾವಿರ ಇರ್ಬೋದು? ನಮ್ಮ ಎಷ್ಟಿದೆ ಅಂದ್ರೆ ನಮ್ಮ ಅಷ್ಟು ಗೊತ್ತಿಲ್ಲ. ನಮ್ಮ ತಮ್ಮನಿಗೆ ಕೃಷ್ಣ ಗೊತ್ತಿದೆ ಇದೆಲ್ಲ. ಹೌದಾ? ನಾವು ಓದು ಏನು ಬರೋದಿಲ್ಲ ಅಂತ ಗೊತ್ತಾಗೋದಿಲ್ಲ. ಹೌದಾ? ನಾವು ಇಲ್ಲಿ ಬಂದ ಜನ ಎಷ್ಟೇ ಮೈಸೂರಲ್ಲಿ ಬೆಂಗಳೂರು ಬರಲಿ ಬಂದು ಖುಷಿ ಪಡೋದು ನಾವು ಇಲ್ಲಿ ಸಿಂಗಲ್ ಚಹಾ ಕುಡಿದ್ವಿ, ನೀರು ಕುಡಿದ್ವಿ ಅಷ್ಟೇ ನಾವು ಹೇಳೋದು. ಆ ಪುಣ್ಯ ನಮಗೆ ಸಿಕ್ಕಿತ್ತಿಲ್ಲ ಅಷ್ಟು ಮಾಡಿದ್ವಿ. ಯಾಕು ಅಂತ ಹೇಳಿದ್ರೆ ನಮ್ಮ ಮಕ್ಕಳು ಈ ಕಾಡಿನಲ್ಲಿ ಯಾರು ಬರ್ತಾರೆ ಮದುವೆ ಮಾಡ್ಲಿಕ್ಕೆ ಅವಳಿಗೆ ಒಳ್ಳೆ ಹಳೆಂದಿರು ಸಿಕ್ಕಿದ್ದಾರೆ. ನೀವೇ ಜವಾಬ್ದಾರ ಇಬ್ಬರು. ಹೌದಾ? ಹಾ, ಇಷ್ಟು ಕಾಡಿನಲ್ಲಿ ಕಲೀಲಿಲ್ಲ ಹುಡುಗಿರು ಮದುವೆ ಮಾಡಿದ್ರೆ ಅಂದ್ರೆ ನಿಮ್ಮಂತವ್ರು ಬಂದವ್ರದ್ದೇ ಪುಣ್ಯ. ನಾನು ಬರ್ರಿ ನೀರು ಕುಡೀರಿ ಅಥವಾ ಒಂದು ಚಹಾ ಕುಡೀರಿ ಅಂದ್ರೆ ಪುಣ್ಯ ಅದು ನನಗೆ. ಆದರೆ ಇಲ್ಲಿ ನೀವು ತುಂಬಾ ನೆಮ್ಮದಿ ಬದುಕ್ತಾ ಇದ್ದೀರಾ. ಅಂದ್ರೆ ತಲೆ ಬಿಸಿ ಇಲ್ಲ, ಮತ್ತೆ ಊಟಕ್ಕೆ ಇದಕ್ಕೆ ಎಲ್ಲ ಏನೋ ಒಂದು ಸ್ವಲ್ಪ ಕೊರತೆ ಇಲ್ಲ. ಒಂದಷ್ಟು ಬೆಳ್ಕೊಂತೀರಾ, ಇದು ಮಾಡ್ತೀರಾ. ಮೊದ್ಲು ಬಹಳ ಕಷ್ಟ ಇದ್ದಿತ್ತು. ನಮ್ಮ ಒಂದು ಊಟಕ್ಕೂ ಗತಿ ಇಲ್ದಂಗ ಆಗಿತ್ತು. ಆವಾಗ ನಮ್ಮ ತಂದೆಯವರಿಗೆ ನಾವು 9 ಮಕ್ಕಳಾದಾಗ. ಹೌದು, ಆಗಿಂದ ಇವಾಗಾದ್ರೆ ನಾವು ಅವಾಗ ಯಾರ ಬೇಡಿ ತಿನ್ನಿ ಯಾರು ಹೊತ್ತಾಕ ತಿನ್ನುಕೊಂಡು ಬೆಳೆದವರು. ಅಷ್ಟು ಬಡತನ ಇಲ್ಲಿಗೆ ಏನೂ ಇಲ್ಲ. ಆ ಥರ ನಾವು ಹ್ಯಾಂಗ ಜೀವನ ಮಾಡಿದ್ವು ಏನು. ತಂದೆಯವರು ಒಂದು ಊಟ ಮಧ್ಯಾಹ್ನ ಹಾಕಿದ್ರೆ ರಾತ್ರಿಯಲ್ಲಿ ಊಟ ಇಲ್ಲ. ಆ ಥರ ಪರಿಸ್ಥಿತಿ. ಈಗ ಹುಡುಗರಿಗೆ ತಿನ್ನಿ ಅಂತ ತಿನ್ನೋದಿಲ್ಲ. ಈಗ ಇದು ನಿಮಗೆ ಇಲ್ಲಿ ಜಮೀನು ಎಷ್ಟಿದೆ? ಜಮೀನು ನಾವು ಒಟ್ಟಿಗೆ ನಮ್ಮ ತಂದೆಯವ್ರ ಹೆಸರಿಗೆ ಅದೊಂದು ಮೇಲ್ಗಡೆ 1 ಎಕರೆ ಮೇಲಿದೆ, ಇಲ್ಲಿ 1 ಎಕರೆ ಮೇಲಿದೆ, ಒಟ್ಟಿಗೆ ಇದೆ ಎಲ್ಲ. ಹೌದು, ನಾವು ಎಲ್ಲರೂ 9 ಮಕ್ಕಳಿಗೆ ಅದು ಪಾಲಚ್ಚಿ ಹಾಕಬೇಕಂತೇಳಿ ನಾವು ಬರೆದಿಟ್ಟಿದ್ದೇವೆ. ಯಾರಿಗೂ ಒಬ್ಬರಿಗೂ ಹುಡುಗಿರಿಗೆ ಅಲ್ಲಿ ಕೊಟ್ಟಿದ್ದೇವೆ, ಮದುವೆ ಮಾಡಿ ಆತಂಕ ಮಾಡಲಿಲ್ಲ. ಅಷ್ಟು ನಮ್ಮ ನೆಮ್ಮದಿ ಸ್ವಾಭಿಮಾನದ ಜೀವನ ನಮ್ದದು. ಯಾರಿಗೂ ಇದು ಮಾಡುವಂಗಿಲ್ಲ. ಅಲ್ಲ, ನಿಮಗೆ ಈ ಥರದ್ದು ಕಲೆಯನ್ನ ಮಾಡಬೇಕು ಅಂತ ಹೇಗೆ? ಅದ್ ಹೇಳಿದಾರ, ತಂದೆಯವರು ಮಾಡಿದ್ದೆ, ತಾತ ಮಾಡಿದ್ದು ಕಲ್ಲಿನ ಮೂರ್ತಿಯ, ತಂದೆಯವರು ಕಲ್ಲಿಂದೇ. ನನಗೆ ಏನು ಹುಟ್ಟುಕಂತ ಏನದು ಒಂದು ಮಾಡುತ್ತೆ. ಅದೆಲ್ಲ ಎಲ್ಲಿದೆ ಕಲ್ಲಿನ ಮೂರ್ತಿಗಳು? ಕಲ್ಲಿನ ಮೂರ್ತಿ ಇಲ್ಲೂ ಇದೆ. ಇಲ್ಲೊಂದು 2-3 ಇದೆ, ತಂದಿಟ್ಟಿದ್ದಿಲ್ಲ, ಬಾವಿ ಹತ್ರನೇ ಇದೆ. ಮತ್ತೊಂದು ಇಲ್ಲೇ ಕಟ್ಟಿಗಿದ್ದು ಒಂಬೆ. ಹೌದಾ? ಆಮೇಲೆ ಅಲ್ಲಲ್ಲ, ಈಗ ಯಾವುದೋ ವಿದೇಶಿ ಮಹಿಳೆ ಬಂದರು ನಿಮ್ಮ ಮನೆಗೆ ಬಂದು ಇದು ಮಾಡಿದ್ರು. ಹೌದು, ಅವರು ಬಂದು ಇಲ್ಲಿ ಕುಂತ್ಕೊಂಡು ಹೋದ್ರು. ಆದರೆ ಅವರು ನೆನಪಿಗೋಸ್ಕರ ಈ ವಿಗ್ರಹನೇ ಮಾಡಿದ್ರಿ. ಅವರು ಬಂದಿದ್ರಲ್ಲ, ಈ ಥರ ಒಂದು ಇದೆಯಲ್ಲ ಅಂತೇಳಿ ಅದಕ್ಕೆ ಹೇಳಿದಾರೆ. ನಾನು ಯಾರಿಗೂ ಭೇದ ಮಾಡಿ ಮೇಲು ಕೀಳು ಬಡತನ ಅದು ಯಾವುದಕ್ಕೂ ನಾನು ಅಂಜದೋನೇ ಅಲ್ಲ. ಎಂಥವ್ರು ಬಂದರು ಸುಸ್ತಾಗಿ ಬಂದ್ರಲ್ಲ, ಬರ್ರಿ ಊಟ ಮಾಡ್ತೀರಾ ಮಧ್ಯಾಹ್ನ, ಬರೀ ಊಟ ಟೈಮಾಗಿ ಊಟನೂ ಮಾಡಿ ಅಂತ ಹೇಳ್ತೀನಿ. ಹೌದು, ಆ ಥರ ನಮ್ಮ ಇದು. ಅದಕ್ಕೆ ನಾನು ಹೇಳೋದು, ನಮ್ಮ ಹುಡುಗರಿಗೊಂದು ಚಲೋ ಜಾಗ ಸಿಗ್ತಲ್ಲ, ಬಡತನದಿಲ್ಲ, ಎಣ್ಣೆ ಜಾಬು. ಮತ್ತು ಲಾಸ್ಟ್ ಹುಡುಗಿದೊಂದು ಹಿಂಗೇನ ಟೆಂಪ್ರವರಿ ಚಾಕೋರಿ. ಮತ್ತು ಹುಡುಗನು ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇದ್ದಾನೆ. ಇದು ನೀವು ಹಾಲಕ್ಕಿ ಗೌಡ್ರು ಯಕ್ಷಗಾನನ? ಹೌದು, ಅದು ಬಹಳ ಖುಷಿ. ಅದು ನಾವು ಒಂದು ಅಕ್ಷರ ಕಲಿದಿದ್ರು ಫಸ್ಟ್ ಇದರಿಂದ ಸ್ಟಾರ್ಟಿಂಗಿಂದ ಕೊನೆವರೆಗೂ ಪಾತ್ರ ಮಾಡ್ತೀನಿ. ಶ್ರೀವ್ಯಾಸ ಮಾಡಿದ್ದೆ ಇಲ್ಲ ಅಂದ್ರು ನಾನು 50 ಕಾರು ಆಗೋದು. 50? 50 ವ್ಯಸನರಾಗೋದು. ಹಾಗೆ ನಮ್ಮ ಇದು ಈ ಕುಮಾರ್ ಅವರು ರಾಜಪಾಟು ಅದೆಲ್ಲ ಬಿಟ್ಟು ಒಂದು 170-80 ಪಾತ್ರ ಆಗೋದು ಮಾಡಿ ಬೆಳಗ್ವರೆಗೂ ಪಾತ್ರ ಮಾಡ್ತೀವಿ. ಕಾಳು ಅಕ್ಷರ ಕಲೀಲಿಲ್ಲ. ಹೌದು, ಅಲ್ಲ, ನಿಮ್ಮ ಕಾಲದಲ್ಲಿ ಇಲ್ಲಿ ಶಾಲೆನೇ ಇರಲಿಲ್ಲ, ಈ ಊರಿನಲ್ಲಿ ಶಾಲೆನೇ ಇರಲಿಲ್ಲ. ನಾವು ಶಾಲೆ ನೋಡಲಿಲ್ಲ. ನಮ್ಮ ಮಕ್ಕಳು ಹಾಗಾಗಬಾರ್ದು. ಈ ಊರಿಗೆ ಶಾಲೆ ಬಂದು ಎಷ್ಟು ವರ್ಷ ಆಯಿತು? ಈ ಸಾಧಾರಣ 25 ವರ್ಷ ಆಯ್ತಾ? 25 ಮತ್ತು ಜಾಸ್ತಿ ಆಗುತ್ತೆ. ಹೌದು, ನಮ್ಮ ತಾತ ನಮ್ಮ ಮಕ್ಕಳೆಲ್ಲ ಹಾಗಾಗಿದೆ ಅಂತೇಳಿ ನಮ್ಮ ತಂದೆಯವರು 7 ವರ್ಷ ಒಬ್ಬರಿಗೆ ಪಗಾರು ಹೊಟ್ಟೆ ಬಟ್ಟೆ ಎಲ್ಲ ಅವನೇ ನೋಡ್ಕೊಂಡು 7 ವರ್ಷ ಒಬ್ಬನಿಗೆ ಕಲ್ತು ಹುಡುಗನಿಗೆ ಇಟ್ಕೊಂಡು ಶಾಲೆ ಒಂದು ಹಿಂಗೆ ಒಂದು ಏನೋ ಮಾಡಿಟ್ಟು. ಆವಾಗ ಗೌರ್ಮೆಂಟ್ ಅಲ್ಲ, ಅವಾಗ ಕಲಿತಾ ಹಾಗೆ ಗೌರ್ಮೆಂಟ್ ಶಾಲೆ ಆಯಿತು. ಹೌದು, ತಂದೆಯವರೇ ಅದು ಮಾಡಿದ್ದು. ಅಷ್ಟಕ್ಕಾಗಿ ನಮಗೂ ಹಾಗ ಅನಿಸ್ತು, ನಾವು ಕಲಿಯದೆ ಈ ತರ ಆಗಿದ್ದು, ನಮ್ಮ ಮಕ್ಕಳು ಹಾಗಾಗಬಾರ್ದು ಅಂತೇಳಿ ಬಹಳ ಕಷ್ಟಪಟ್ಟು. ಇವತ್ತು ನೀವು ಕನ್ನಡ ರಾಜ್ಯೋತ್ಸವಕ್ಕೆ ಹೋಗಿದ್ರಾ? ಹೋಗಿ
ಅಲ್ಲಿ ನಿಮ್ಮ ಊರಿನವರೆಲ್ಲ ಸೇರಿ ರಂಗೋಲೆ ಬಿಟ್ಟು ಸಗಣಿನೆಲ್ಲ ಸಾರಿಸಿ ಶಾಲೆಗೆ ಇದೆಲ್ಲ ಮಾಡಿದ್ದೀರಾ? ಮುಂದೆ ದಿವಸ ಹೋಗಿ ಎಲ್ಲ ಮಾಡಿದ್ವಿ. ಹಾಂ ಹಾಂ. ಒಂದು ರಾಜ್ಯೋತ್ಸವಕ್ಕೆ ಅಥವಾ ಒಂದು ಸ್ವಾತಂತ್ರ್ಯ ದಿನಾಚರಣೆಗೆ ಈ ಥರ ಎಲ್ಲ ಹೋಗ್ತಿರಲ್ಲ ನೀವೆಲ್ಲ? ಹೌದು, ಒಂದಕ್ಕೂ ತಪ್ಪಲ್ಲ ನಮ್ದು ಯಾವಾಗೂ. ಅದೊಂದು ನಮ್ಗೆ ಈಗಲ್ಲ, ನಾವು ಸಾಲಿ ಕಟ್ಟಿದವರೇ ನಾವು. ಈ ಅದ ನಂತರ ಸ್ವಲ್ಪ ದಿವಸಕ್ಕೆ ನಾವು ಇಲ್ಲಿ ಅದು ಧ್ವಜ ಹತ್ತಲಿಕ್ಕೆ ಆಗೋದಿಲ್ಲ ಹಾಗೆ ಹೇಳಿದರು. ನಮಗೆ ಒಬ್ಬ ಮಾಲೆ ಮಾಸ್ತರ್ ಅಂತ ಹೇಳಿದ, ಅವ ಸ್ವಲ್ಪ ಹಳೆಯವ, ಇಲ್ಲ ಆಗ್ತದ ಅಲ್ಲಿ ಇಲ್ಲಿ ಓಡಾಡಿ ಅದೊಂದು ಮಾಡಿಸಿದ್ದಾನೆ. ಹೌದು, ಮದುವೆಗೆ ಇದು ಮಾಡ್ತಿರಲ್ಲ ಆ ಥರ. ಒಟ್ಟಿನಲ್ಲಿ ನಿಮ್ಮ ಈ ಮದುಮಗಳಿಗೆ ನೀವು ಯಾವಾಗ್ಲೂ ಡ್ರೆಸ್ ಚೇಂಜ್ ಮಾಡ್ತೀರಾ? ಡ್ರೆಸ್ ಚೇಂಜ್ ಮಾಡ್ತೇವೆ. ಆಭರಣ ಎದ್ದು ಹೋದ್ರ ಜಾತ್ರೆದಲ್ಲಿ ಅದಕೊಂಡು ತರ್ತಾ ಇರ್ತೀವಿ. ಆಭರಣ ತರ್ತೀರಾ? ಆಭರಣ ಕೊಡ್ತೀರಾ? ಯಾವಾಗಲೂ ಡ್ರೆಸ್ ಚೇಂಜ್ ಮಾಡ್ತಾ ಉಳಿತಾ. ಇದೊಂಥರ ನಿಮ್ಮ ಮನೆಯಲ್ಲಿ ಇದೊಂಥರ ಜೀವಂತ ಇದು ಬೊಂಬೆ ಅಲ್ಲ, ಇದು ಮದುಮಗಳೇನೆ. ಮದುಮಗಳೇ ಯಾರು ಬಂದ್ರು ಹಂಗೆ ಹೇಳಿದ್ರು, ನಿಮ್ಮ ಮನೇಲಿ ಜನ ಇದ್ದಾರೆ ಅಂತೇಳಿ. ಮದುಮಗಳಿಗೆ ಯಾವ್ಯಾವ ರೀತಿ ಅಲಂಕಾರ ಮಾಡ್ತೀರಾ? ಗೆಡೆ ಹಾಕಿ ಮುಡಿಸಿ, ಸೀರೆ ಉಡಿಸಿ. ನಿಮ್ಮ ಮಕ್ಕಳೆಲ್ಲ ಬಂದಾಗ ಚೇಂಜ್ ಮಾಡ್ತಾ ಇರ್ತಾರೆ? ಆಭರಣ. ಇದು ಅದು ಕುತ್ತಿಗೆ ಎಲ್ಲ ಈ ಕಡೆ ತಿರುಗಿಸ್ಬೋದಲ್ಲ, ಅದು ಹೇಗೆ ಮಾಡಿದ್ದೀರ? ಅದು ಕೆತ್ತನೆ ಒಂದು ಈಗ ಒಂದೊಂದು ಹುಡುಗ ನಮ್ಮ ಸೈಡ್ ಸ್ವಲ್ಪ ಮಾತಾಡೆ ಅಂತ ಹೇಳ್ತಾರಲ್ಲ, ಅದು ಕುಸ್ತಿ ಪಡ್ಲಿಕ್ಕೆ ಅವ್ರಿಗೆ ಒಂದು ಆ ಕಡೆ ಒಂದು ಸ್ವಲ್ಪ ಮುಖ ಹಾಕೋದು, ಈ ಕಡೆ ಇದ್ದರೆ ಈಗ ನಮ್ಮ ಸಲುವಾಗಿ ಸ್ವಲ್ಪ ಮಾತಾಡಿ ಹೀಗೆ ಬಹಳ ಖುಷಿ ಪಡ್ತಾರೆ. ಇದಕ್ಕೆ ಫೋಟೋ ನನ್ನ ಅಧಿಕಾರಿ ಬಂದರೆ ಯಾರೋ ಒಬ್ರು ಬಂದಿದ್ದು ಹೇಳಿದ್ರು, ಈ ಫೋಟೋ ಯಾವ ಮೊಬೈಲಲ್ಲಿ ಇಲ್ಲ ಅಂತ ಹೇಳೋದಿಲ್ಲ ಅಂತ. ಇದು ಖುಷಿ ಪಟ್ಟಿ. ಹೌದಾ? ಹೌದು, ನಮ್ಮ ಮನೆಯಲ್ಲಿ ತುಂಬಿದಂಗ ಆಗ್ತದೆ. ನಮ್ಮ ಹುಡುಗಿರು ಅಷ್ಟು ಮಂದಿಗೆ ಮದುವೆ ಮಾಡಿಕೊಟ್ರು, ಇವಳ ಬೆಳೀತಾಳ. ಹಾಗೆ ನಿಮ್ಮ ಮದುವೆ ಮಾಡ್ಕೊಂಡು ಹೋಗಿರೋಂಥ ನಿಮ್ಮ ಮನೆಯ ಸ್ವಂತ ಹೆಣ್ಮಕ್ಳು ಈಗಲೂ ಬಂದು ಇದ್ದಾರೆ ಇಲ್ಲಿ. ಈಗ ಅವ್ರು ಬಹಳ ಖುಷಿ. ಮತ್ತೆ ಇಲ್ಲಿ ಬಂದಾಗ ಒಂದು ಸೀರೆ, ಅವ್ರ ಸೀರೆನೂ ತಮ್ಮದೇ ಒಂದೊಂದು ₹1000 ಕೊಟ್ಟದ್ದು ಇದೆ. ಇದು ಒಂದೊಂದು ಸ್ವಲ್ಪ ಅವ್ರದ್ದು ಉಳಿಸಿ ಜನ ಕೊಡ್ತಾ ಉಳಿತಾರೆ ಅದಕ್ಕೆ ಸೀರೆ. ಅದೇ ಇವರು ನಮ್ಮ ತಂದೆಯವರು. ನಮ್ಮ ಸಮಾಜಕ್ಕೆ 37 ಹಳ್ಳಿಗೆ ಇವರು ಅಧಿಕಾರಿ. ಹೌದು, ಅಧಿಕಾರಿ. ಮನೆಯಲ್ಲಿ ಒಂದು ಊರಿನಲ್ಲಿ ಏನಾದ್ರು ಒಂದು ಜಂಜಾಟ ಬಿತ್ತು ಅಂತ ಹೇಳಿದ್ರೆ ಇವ್ರು ಒಟ್ಟು 37 ಹಳ್ಳಿ ಕೂಡಿಸಬಹುದು ಸಭೆ. ಅವಾಗ ಯಾವ ತೀರ್ಮಾನ ತಗೊಳ್ಬೇಕು ಅದು ಇವರು ನಮ್ಮ ತಾಯಿಯರು ನಮಗೆ ಇದನ್ನ ಯಾಕೆ ಈ ತರ ನಿಮ್ಮ ತಂದೆ ತಾಯಿನ ಈ ತರ ವಿಗ್ರಹ ಮಾಡಿಟ್ಟಿದ್ದೀರಾ? ಅಂದ್ರೆ ಇದು ಮರದ್ದ? ಇದು ಹೌದು, ಮರದ್ದೆಯ. ಈ 2 ಮರದ್ದೆಯ. ನೀವೇ ಕಿತ್ತಿರೋದಾ? ಹೌದು, ನಾವೇ ಕಿತ್ತಿರೋದು. ಇದು ನಮ್ಮ ತಾಯಿ ಆವಾಗ ಇಷ್ಟು ದೊಡ್ಡ ಕಾಡಲ್ಲಾದ್ರು 9 ಮಕ್ಕಳನ್ನು ಹೆತ್ತು ಸಾಕಿದಳಲ್ಲ, ಅದು ಖುಷಿ ನಮ್ಗೆ. ಹೌದು, ತಂದೆಯವ್ರಿಗೂ ಹಂಗೇನ ಒಂದೊಂದು ಮೂರ್ತಿ, ಕಲ್ಲಿನ ಮೂರ್ತಿ ಕೊರ್ದಿ ಅದಕ್ಕೆ ಆವಾಗ ರೊಕ್ಕ ಕೊಡುವುದು ಅಷ್ಟು ಇದಿಲ್ಲಾಗಿತ್ತು. ಅಲ್ಲಿ ಅವರೆಲ್ಲ ಅಕ್ಕಿ ಮೂಟೆ ತಕೊಂಬಂದು ಹಾಕಿ ಹೋಗ್ತಿದ್ರು, ಮೂರ್ತಿ ತಗೊಂಡು ಹೋಗ್ತಿದ್ರು. ಈ ಮಕ್ಕಳು ನಮ್ಮ ಎಲ್ಲ ಇಲ್ಲಿ ಆ ಪಕ್ಕದ ಮನೆಯವರು, ನಮ್ಮ ತಮ್ಮನ ಮಕ್ಕಳು ಬಾಳಿವು ಇಲ್ಲಿ. ಹೌದು, ತಮ್ಮನ. ನೀವೆಲ್ಲ ಶಾಲೆಗೆ ಎಲ್ಲಿ ಹೋಗ್ತೀರಾ? ಹೇಳ್ರಿ. ಏನು ನಿನ್ನ ಹೆಸರು? ಉಜ್ವಲ. ಏನು ಓದ್ತಾ ಇದೆಯಾ? ಎಲ್ಲಿ? ಇದೇ ಊರನಲ್ಲ? ನೀನು ಅಲ್ಲಿ ಡ್ಯಾನ್ಸ್ ಮಾಡ್ತಿದ್ದೆ ಅಲ್ವಾ ನೀನು? ಸರಿ. ಕಾರ್ಯಕ್ರಮ. ನಿನ್ನ ಹೆಸರೇನು? ಜಾನ್ವಿ. ಎಲ್ಲಿ ಓದ್ತಾ ಇದೆಯಾ? ಅಂಕೋಲ. ಎಷ್ಟನೇ ಕ್ಲಾಸು? ನೀನು ಎಲ್ಲ ಮೂಗು ಚುಚ್ಕೊಂಡಿದ್ದೀರಲ್ಲ? ಚೆನ್ನಾಗಿದೆ. ನೀವೆಲ್ಲ ಮೂಗು ಚುಚ್ಕೊಂಡಿದ್ದೀರ. ಏನು ನಿಮ್ಮ ಇದರಲ್ಲಿ ಏಲಕ್ಕಿ ಗೌಡ್ರಲ್ಲಿ ಮೊದಲು ಮೂಗು ಚುಚ್ಚಿಬಿಡ್ತೀರಾ? ಪದ್ಧತಿ. ಏನು ನಿಮ್ಮ ಹೆಸರು? ಸಂಧ್ಯಾ. ಎಷ್ಟನೇ ಕ್ಲಾಸ್ ಓದ್ತಾ ಇದೆಯಾ? ನಾನು PUC ಮುಗಿದಿದೆ, ಇವಾಗ ಟ್ಯೂಷನ್ ತಗೊಳ್ತೇನೆ. ಏಕೆ? ಮಕ್ಕಳಿಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ. ಅಂದರೆ ಮಕ್ಕಳಿಗೆ ಟ್ಯೂಷನ್ ತಗೊಳ್ತಾ ಇದೆಯಾ? ಅಂದರೆ ಟ್ಯೂಷನ್ ಮಾಡ್ತೀಯ ನೀನು ಸ್ಕೂಲ್ಗೆ? ಎಲ್ಲಿ? ಶಾಲೆಯಲ್ಲಿ. ಅಲ್ಲೇನೇನಾ? ನೀನು ಹೇರ್ ಸ್ಟೈಲ್ ಚೆನ್ನಾಗಿದೆ. ಇವತ್ತು ಕನ್ನಡ ರಾಜ್ಯೋತ್ಸವ, ಅದಕ್ಕೋಸ್ಕರ ಇದು ಮಾಡ್ಕೊಂಡ್ಯಾ? ಇಲ್ಲ. ಏನು ನಿನ್ನ ಹೆಸರು? ಪೂಜಾ. ಎಷ್ಟನೇ ಕ್ಲಾಸು? ಕೆಲ್ಸಕ್ಕೆ ಹೋಗ್ತಾ ಇದೆಯಾ? ಎಲ್ಲಿ? ಕಾರವಾರ. ಏನು ಕೆಲಸ ಮಾಡ್ತೀಯಾ? ಕಿರಾಣಿ ಅಂಗಡಿ. ಇಲ್ಲ, ಹೋಲ್ಸೇಲ್ ಕಿರಾಣಿ. ಅಂದರೆ ನೀನೇ ಇಟ್ಟಿರೋದಾ ಅಥವಾ ಬೇರೆ ಕಡೆ ಕೆಲಸ ಮಾಡ್ತಾ ಇದೆಯಾ? ಬೇರೆ ಕಡೆ ಕೆಲಸ ಮಾಡ್ತಾ ಇದೆಯಾ? ನಿಂದು ಇದೇ ಊರಾ? ಇವರು ಮಾರುತಿ ಅಂತ.
ನಿಮ್ಮ ಅಣ್ಣನ ಹೆಸರು ವಿಶ್ರಾಮ್ ಗೌಡ. ವಿಶ್ರಾಮ್ ಗೌಡರು ತಮ್ಮ ಇವರು. ಹೌದು. ಹಾಂ. ಈಗ ತಂದೆಯವ್ರದ್ದು ಈ ಅಧಿಕಾರಿ ಇವರಿಗೆ ಕೊಟ್ಟಿದ್ದೇವೆ. ಹೌದಾ? ಹೌದು. ಈಗ ಇವರೇ ಎಲ್ಲ ಕಡೆ ಅವರು ಕರೆಸ್ತಾರೆ. ಇವರೇ ಎಲ್ಲ ಲೆಟರ್ ಕೊಟ್ಟು ಸಭೆ ಕೊಡೋದು ಇವರೇ. ಹಾಂ. ಇವತ್ತೇನು ಹೆಣ್ಮಕ್ಳೆಲ್ಲ ಇವತ್ತೆಲ್ಲ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡಿದ್ದೀರಾ? ಶಾಲೆ ರಜಾ ಅದಕ್ಕೋಸ್ಕರ ಎಲ್ಲ ಖುಷಿ. ನೀವು ಇಲ್ಲಿ ಏನು ಆಟ ಆಡ್ತೀರಾ? ಹಾಂ ಹಾಂ. ಅಲ್ಲ ಆದ್ರೂ ಫ್ರೆಂಡ್ಸ್ ಎಲ್ಲ ಆಟ ಆಡಬೇಕಲ್ಲ, ಆಟ ಆಡೋದು ಓಡಾಡೋದು. ಹಾಂ ಹೌದಾ? ನಿಮ್ಮಲ್ಲಿ ಯಾರು ಹಾಡು ಹೇಳ್ತೀರಾ? ಹಾಡು ಎಷ್ಟು ಜನಕ್ಕೆ ಬರುತ್ತೆ? ಉಜ್ವಲ ಹಾಡ್ತೀಯ ನೀನು? ಹಾಂ. ನಿಮ್ಮ ತಂದೆಯವ್ರು ಮಾಡಿದ್ದ ಇದು? ಹಾಂ. ನಾವಲ್ಲಿ ಕಲ್ಲಿನ ಮೂರ್ತಿ ಇದೆ. ಮತ್ತೆ ಅಲ್ಲಿ ಎಲ್ಲಿ? ಇಲ್ಲೇ ಇದೆ ನಮ್ದು, ನೋಡ್ತೀರಾ? ಎಲ್ಲಿದೆ? ಇಲ್ಲೇ ಇಲ್ಲಿ ಬಾವಿ ಹತ್ರನೇ ಇದೆ. ನಾವು ಮಾಡಿದ್ದೀವಿ. ನೀವು ಮಾಡಿದ್ದ ಕಲ್ಲಿನ ಮೂರ್ತಿ? ಹೌದು. ಆದರೆ ಇದನ್ನು ನಿಮ್ಮ ತಂದೆ ಮಾಡಿದ್ದ? ಇದು ತಂದೆಯವ್ರು ಮಾಡಿ. ಹಾಂ ಹಾಂ. ಪೂರ್ತಿ ಫಿನಿಕ್ಸ್ ಆಗಲಿಲ್ಲ ನಮ್ಗೆ. ಓ, ಇದು ಕಲ್ಲಿನ ಮೂರ್ತಿಗಳು? ಹೌದು, ಇದು ಕಲ್ಲಿನ ಮೂರ್ತಿ. ಹಾಂ. ಇದು ಮಾರಾಟಕ್ಕ ಇದು? ಹೌದು, ಮಾರಾಟಕ್ಕೆ. ಅದು ಹಿಂಗೆ ನಮಗೆ ಇಳೆ ಕೊಟ್ಟು ಹೋಗ್ತಾರೆ. ಅದ ನಂತರ ನಾವು ಮಾಡಿ ತಯಾರು ಮಾಡಿ ಇಡ್ತೇವೆ. ಹಾಂ ಹಾಂ. ಈ ಪೂರ್ತಿ ಕೆಲಸ ಮುಗಿಲಿಲ್ಲ ಅದು. ಹಾಂ. ಒಟ್ಟಿನಲ್ಲಿ ನಿಮ್ಮದು ಒಂಥರ ವಿಗ್ರಹ ಕೆತ್ತದು ಒಂದು ಹವ್ಯಾಸವಾಗಿ ಸ್ವಲ್ಪ ವೃತ್ತಿ ಅಂತಂದರೆ ದುಡ್ಡು ಸ್ವಲ್ಪ ಬರುತ್ತೆ ಇದಕ್ಕೆ. ಅದು ಅಧಿಕಾರಿ ಬಂದಾಗ ಬರ್ತೀವಿ ಸ್ವಲ್ಪ. ಈ ನಮ್ಮ ಇದು ಯಾವ ವಿಗ್ರಹ ಇದು? ಇದು ನಮ್ಮ ಕೃಷ್ಣಶಿಲೆ ಅಂತಾರೆ ಅವರು. ಇದು ಕೃಷ್ಣಶಿಲೆ ಅಂತಂದರೆ ಬಳಪಿನ ಶಿಲೆ ಇದು. ಆದರೆ ಯಾವ ದೇವರದು? ದೇವರು ಇದು ನಮಗೆ ಇದು ಯಾವುದು ಮೂರ್ತಿ ಅವರು ಕೊಟ್ಟಿದ್ದರು. ಹೌದು, ಎಲ್ಲ ಅದು ಅವರು ಒಂದೇ ಕಡೆ ಇದ್ದಿದ್ದು ಫೋಟೋ ಕೊಟ್ಟಿದ್ರು. ಫೋಟೋ ಕೊಟ್ಟಿದ್ರು. ಹೌದು. ಹಾಲಕ್ಕಿ ಗೌಡ್ರು ಅಂತಂದ್ರೆ ಒಂದೇ ಒಂದೇ ಒಂದೇ. ಅದರಲ್ಲಿ ಉಪಪಂಗಡಗಳಿಲ್ಲ? ಇಲ್ಲ ಇಲ್ಲ, ನಮ್ಮ ಇದಕ್ಕೆ ಇಲ್ಲ ಅದು. ಹೌದು. ಇದರಲ್ಲಿ ಮತ್ತೆ ಏನಿದೆ ಅಂತ ಗೊತ್ತಿಲ್ಲ ನಮಗೆ. ಸರಿ ಸರ್, ಇದು ಹಾಲಕ್ಕಿ ಜನಾಂಗ ಎಷ್ಟು ಜನ ಇರ್ಬೋದು ಇಲ್ಲಿ ಕರ್ನಾಟಕ? ಗೊತ್ತಿಲ್ಲ. ಕೃಷ್ಣಗೆ ಗೊತ್ತಿದೆ ಎಷ್ಟಾಗಿದೆ ಹಾಲಕ್ಕಿ ನಮ್ಮ ಈ ಜನಾಂಗ. ನಮ್ಮ ಇದು ಜಿಲ್ಲೆಯಲ್ಲಿ ಎಷ್ಟು ಜನ ಇದ್ದಾರೆ? ಉತ್ತರ ಕನ್ನಡ. ನಮ್ಮ ಕೃಷ್ಣ ಒಬ್ಬರಿಗೆ ಗೊತ್ತಿದೆ. ಹೌದಾ? ಗೊತ್ತಿದೆ. ಅವನು ಯಾವ್ದಾದ್ರು ಮಾಡ್ತಾ ಉಳಿತಾನೆ ಬಗ್ಗೆ ಏನಿಲ್ಲ. ನಮ್ಮ ಕುಸ್ತಿಗೆ ಮಾಡುವುದೇ ಹೊರತಾಗಿ ನಾವು ಕೇಳುವಂಗಿಲ್ಲ. ಹಾಲಕ್ಕಿ ಜನಾಂಗದಲ್ಲಿ ವರದಕ್ಷಿಣೆ ಅದು ಇದು ಇಲ್ಲ. ವರನ ಕಡೆ ಕೊಡೋದು ಅಥವಾ ಹುಡುಗಿ ಕಡೆ ಇಟ್ಕೊಳೋದು. ನೀವು ನಿಮ್ಮ ಹೆಣ್ಮಕ್ಳನ್ನ ಮದುವೆ ಮಾಡಿದರೆ ಅಂದರೆ ತಾಯಿ ಮನೆಯಿಂದ ಮದುವೆ ಮಾಡಿ ಗಂಡದ ಮನೆ ಕಳಿಸೋದು. ಏನು ಕೊಡಬೇಕು ಎಲ್ಲ ಕೊಟ್ಟು ಕಳಿಸೋದೇ. ಆದರೆ ಕೊಡೋದು ಅಂತಂದರೆ ನಿಮ್ಗೆ ಇಷ್ಟಪಟ್ಟರೆ ಕೊಡೋದು, ಇಲ್ಲ ಅಂದ್ರೆ ಇಲ್ಲ. ಹಾಗೂ ಇದೆ. ಹಾಂ ಹಾಂ. ನಮ್ಮ ಎಷ್ಟು ಇದು ಅಲ್ಲ, ಹಾಲಕ್ಕಿ ಜನಾಂಗದಲ್ಲಿ ಓದು ಅಂದರೆ ಎಜುಕೇಷನ್ ಹೆಂಗಿದೆ? ಸ್ವಲ್ಪ ಕಡಿಮೆ. ಈಗ ಹುಡುಗರಿಗೆ ಸ್ವಲ್ಪ ಸ್ವಲ್ಪ ಹೋಗ್ತಾ ಇದೆ ಮುಂದೆ. ಹೆಣ್ಮಕ್ಳು ಗಂಡು ಮಕ್ಕಳು ಎಲ್ಲ ಓದ್ತಾ ಇದ್ದಾರೆ. ಹಾಂ. ಮೊದಲು ಒಂದು ಭಾಳ ಇದು ರೈತರ ಕೆಲಸ ಜಾಸ್ತಿ ಆಗಿತ್ತು. ಅವಾಗ ಓದು ಬರ ಕಡಿಮೆ ಆಗಿತ್ತು. ಇವಾಗ ಸ್ವಲ್ಪ ಸ್ವಲ್ಪ ತಿಳುವಳಿಕೆ ಬಂದು ಓದ್ತಾ ಹೋಗ್ತಾ ಇದ್ದಾರೆ. ಆ್ಯಕ್ಚುಲಿ ನೀವು ಹಾಲಕ್ಕಿ ಇದು ಅಂತಂದರೆ ಕಾಡಿನಲ್ಲಿ ಕೆಲಸ ಜಾಸ್ತಿ ಇರ್ತಿತ್ತು. ಕಾಡಿನಲ್ಲೆಲ್ಲ ಬರೇ ಒಂದು ರೈತಾಪಿ ಮಾಡೋದು ಅಥವಾ ತರಕಾರಿ ಮಾಡೋದು, ಇಂಥದ್ದೇ ಒಂದು ಕೂಲಿ ಕೆಲಸ ಹೋಗೋದು. ವ್ಯವಸಾಯ ಮಾಡೋದು ಹೆಚ್ಚಿಗೆ. ಇವಾಗ ಈ ಒಟಂಬೆಕಾಯಿಗೆ ಹೋಗೋದು, ಮಾವಿನಕಾಯಿಗೆ ಹೋಗೋದು, ಅದಕ್ಕೆ ಹಣ್ಣು ಯಾವ್ದಾದ್ರು ಕಾಡಲ್ಲಿ ಸಿಕ್ಕುದು, ಆ ಮಾರಾಟ ಮಾಡಿ ಜೇನು ಕೊಯ್ಯುವಾಗ ಜೇನು ಅವಾಗೆಲ್ಲ ಜೇನಿಂದೆಲ್ಲ ಭಾಳಷ್ಟು ಇದ್ದಿತ್ತು. ಅದೇ ತಂದು ನಾವು ಇದು ಮಾಡಿ ಮಾರಾಟ ಆ ಥರ ಎಲ್ಲ ಇತ್ತು. ಈಗೀಗ ಜೇನುಗಳೇ ಏನೇನೋ ಜೇನು ಇವಾಗೆಲ್ಲ ಕಡಿಮೆ ಆಗಿದೆ. ಆಮೇಲೆ ಕಾಡಲ್ಲಿ ಜೇನು ಬಿಡಿಸೋದು ಅಥವಾ ನೆಲ್ಲಿಕಾಯಿ ಬಿಡಿಸೋದು ಅದಕ್ಕೆಲ್ಲ ಪರ್ಮಿಷನ್ ಬೇರೆ ಕೊಡಲ್ಲ. ನಮ್ಮ ಕಾಡಿನಲ್ಲಿ ಇದ್ದವ್ರು ಅಂತೇಳಿ ಅದೇ ಜೀವನ ಮಾಡ್ಕೊಂಡು ಏನು ಮಾಡೋದು ಅಂತ ಹೇಳ್ತಾರೆ. ಅದು ಸಿಗ್ತಾರೆ, ಅದು ನಮ್ಗೆ ಅಷ್ಟೇನು ಇದು ಕೊಡುವುದಿಲ್ಲ. ಅವ್ರದ್ದು ಇಲ್ಲಿ ಏನು ಮಾಡುತ್ತೆ ಇನ್ನೂರು ಒಂದೇ ಆ ಲೆಕ್ಕದಲ್ಲಿ ಎಲ್ಲ ನಮಗೆ ಅಂತ ಇದು ಕೊಡುವುದಿಲ್ಲ. ಸರ್ ನಮಸ್ಕಾರ. ನಿಮ್ಮ ಊರು, ನಿಮ್ಮನ್ನೆಲ್ಲ ನೋಡಿ ಖುಷಿ ಆಯಿತು. ನಮಸ್ಕಾರ ಸರ್. ಈ ಕಡೆ ಬಂದಾಗ ಬರ್ತೀವಿ. ಆಯಿತು ಸರ್. ನಾವು ಇವತ್ತು ಸಮಾಜಮುಖಿ ಪತ್ರಿಕೆಯ ನಡೆದು ನೋಡು ಕರ್ನಾಟಕ ಅಂತ. ಅಂದರೆ ಸಾಮಾನ್ಯವಾಗಿ ರೆಗ್ಯುಲರ್ ಟೂರಿಸ್ಟ್ ಸ್ಪಾಟ್ಗಳಿಗೆ ಹೋಗಲ್ಲ, ಈ ಥರದ ಹಳ್ಳಿ ಮತ್ತು ಬೇರೆ ರೀತಿಯ ಬದುಕು ನಡೆಸ್ತಾ ಇರೋರನ್ನ ಭೇಟಿ ಮಾಡೋದು, ಅಲ್ಲಿ ಆಹಾರ ತಿನ್ನೋದು. ಇವತ್ತು ನಾವು ನೀವು ಮಾಡಿಕೊಟ್ಟಿದ್ದು ತಿಂಡಿನೇ ತಿಂದಿದ್ದು. ಭಾರಿ ಚೆನ್ನಾಗಿತ್ತು ತಿಂಡಿ, ಕಡುಬು ಮತ್ತು ಇದೆಲ್ಲ.
ನಾವೊಂದು ಕರ್ನಾಟಕದ ವಿವಿಧ ಭಾಗಗಳಿಂದ ಒಂದು 70 ಜನ ಇಲ್ಲಿ ಬಂದಿದ್ದೀವಿ ನಿಮ್ಮ ಹಳ್ಳಿಲಿ. ನಿಮ್ಮೂರಿನ ಸ್ವಾತಂತ್ರ್ಯೋತ್ಸವದಲ್ಲಿ ಇವತ್ತು ಭಾಗಿಯಾಗಿದ್ದೀವಿ. ತುಂಬ ಖುಷಿಯಾಯಿತು. ನಮಸ್ಕಾರ. ನೀವು ಪ್ರಶ್ನೆ ಕೇಳಿದಕ್ಕೆ ನಮಗೂ ಧನ್ಯವಾದಗಳು. ಥ್ಯಾಂಕ್ ಯು. ನಿಮ್ಮ ಜೊತೆ ಎಲ್ಲ ಇದ್ದಿದ್ದಕ್ಕೆ ಖುಷಿಯಾಗಿದೆ. ಹಳ್ಳಿ ಬಂದು ಪ್ರಶ್ನೆ ಕೇಳ್ತೀರಲ್ಲ, ಅದೇ ಧನ್ಯವಾದ. ಹಳ್ಳಿ ಒಂದು ಸ್ವಲ್ಪ ನೀವು ಬೈಲಿ ಏನಿಲ್ಲ, ನಾವು ಹಳ್ಳಿಯವರೇನೆ ಬೆಳಕಿಗೆ ಬರುವಂಗ ಅಂತ ಸ್ವಲ್ಪ ಬಂದು ನಿಮ್ಮಿಂದ ಆದರೂ ಬೆಳಕಿಗೆ ಬಂದ್ರೆ ಬಹಳ ಖುಷಿ. ಧನ್ಯವಾದ. ಇಲ್ಲ, ನಾವು ಹಳ್ಳಿಯವರೇನೆ, ನಾವೇನು ಸಿಟಿಯವರಲ್ಲ. ಹಳ್ಳಿಯಿಂದ ಬಂದು ಅಲ್ಲಿ ಸಿಟಿನಲ್ಲೇ ಏನೋ ಜೀವನ ಆಗಿದೆ ನಮ್ಮದು. ಅಲ್ಲ, ಇಷ್ಟೆಲ್ಲ ನೀವು ಮಾಹಿತಿ ಕೇಳ್ತೀರಾ ಅಂತೇಳಿ ನಮಗೆ ನಿಮ್ಮಂಥವ್ರು ಬೇಕಾಗಿತ್ತು ಮುಂದೆ ಬರೋದು. ಅಲ್ಲ, ಯಾಕೆಂದರೆ ಇದು ನಾವು ಇಲ್ಲಿ ಬಂದಿರೋದೇ ಇವಾಗ ನಿಮ್ಮ ಜೀವನ ಶೈಲಿ, ಕಷ್ಟ ಸುಖಗಳು ಮತ್ತು ನಿಮ್ಮ ಎಲ್ಲ ನಾವು ತಿಳ್ಕೊಳಕ್ಕೋಸ್ಕರ. ಯಾಕೆಂದರೆ ಈ ಗುಡ್ಡದ ಮೇಲೆ ಇದ್ದೀರಾ, ಸಿಟಿಯಿಂದ ದೂರ ಇದ್ದೀರಾ. ಹೀಗಾಗಿ ಮೊದಲೆಲ್ಲ ನೀವು ಕಂಡ್ರೆ ನಾವು ಸಣ್ಣ ಇರುವಾಗ ಬೆಟ್ಟ ಬಿದ್ದಿ ಎಲ್ಲ ಒಂದು ಪ್ಯಾಂಟು ಶರ್ಟ್ ಹಾಕೋ ಕಂಡ್ಲೆ ನಾವು ಮನೆಯಲ್ಲಿರುವವರೆಲ್ಲ ಓಡುವರು, ಆ ಥರ ಇದ್ದಿದ್ವಿ. ಇವಾಗ ಬೇರೆ ಬದಲಾಗಿದೆ. ಇವಾಗ ಹಾಗಲ್ಲ, ಇವಾಗ ಬದಲಾಗಿದೆ. ಮಕ್ಕಳು ಮುಂದೆ ಬರ್ತಾ ಬಂದವು. ಅದೇ ಥ್ಯಾಂಕ್ ಯು. ನಮಸ್ಕಾರ. ನಮಸ್ಕಾರ.